ಹಾಯ್ ಗೈಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದು ಹುದ್ದೆಗಳು ಬಂದ್ಬಿಟ್ಟು ಜವಾನರ ಹುದ್ದೆಗಳಾಗಿರ್ತವೆ. ಸೊ ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಜವಾನರ ಹುದ್ದೆಗಳಿಗಾಗಿ ಒಂದು ನೇಮಕಾತಿಯನ್ನು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಆನ್ಲೈನ್ ಅಪ್ಲೈ ಮಾಡುವ ವಿಧಾನ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇರ್ಬೋದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಜವಾನರ ಹುದ್ದೆ ಆಗಿರುತ್ತೆ ನ್ಯಾಯಾಲಯದಲ್ಲಿ. ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಲಿಂಕ್ ಕೂಡ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನೀವು ಆನ್ಲೈನ್ ಅಪ್ಲೈನ ಮಾಡ್ಬೋದು. ಅದೇ ರೀತಿ ನೋಡಿ, ಅರ್ಜಿಯನ್ನು ಆನ್ಲೈನ್ನಲ್ಲಿ ದಿನಾಂಕ 16/2/2024 23/2024 ರಾತ್ರಿ 11:59 ಮಾತ್ರ ಸಲ್ಲಿಸಬಹುದಾಗಿದೆ. ಸೊ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ 16 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ 23/2024 ಕೊನೆ ದಿನಾಂಕ ಆಗಿರುತ್ತೆ. ಅದೇ ರೀತಿ ಶುಲ್ಕ ಪಾವತಿಸಲು ಕೂಡ 23/2024 ಕೊನೆ ದಿನಾಂಕ ಆಗಿರುತ್ತೆ. ಹುದ್ದೆಯ ಹೆಸರು ಬಂದ್ಬಿಟ್ಟು ಜವಾನ ಆಗಿರುತ್ತೆ. ಸೊ ಅದೇ ರೀತಿ ನೋಡಬಹುದು, ಹುದ್ದೆಯ ಹೆಸರು ಬಂದ್ಬಿಟ್ಟು ಜವಾನ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ ಎಷ್ಟಿದಾವೆ ಅಂದ್ರೆ ಟೋಟಲ್ 28 ಹುದ್ದೆಗಳ ಸಂಖ್ಯೆಗಳಿದಾವೆ. ಓಕೆ, 28 ಹುದ್ದೆಗಳ ಸಂಖ್ಯೆ ಇದಾವೆ. ಅದೇ ರೀತಿ ವೇತನ ಶ್ರೇಣಿ 17,000ದಿಂದ 28,950 ತನಕ ಒಂದು ವೇತನ ಶ್ರೇಣಿಯನ್ನ ನಿಗದಿಪಡಿಸಿದ್ದಾರೆ. ಸೊ ಹಾಗೆ ಮುಂದೆ ನೋಡೋದಾದ್ರೆ ನೋಡಿ, ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ. ಸೊ ಹುದ್ದೆಗಳ ವರ್ಗೀಕರಣ ನೀವು ಕ್ಲೀನ್ ಆಗಿ ನೋಡ್ಕೋಬಹುದು. ನಿಮ್ಮ ಯಾವ ಒಂದು ಪ್ರವರ್ಗದಲ್ಲಿ ನೀವು ಬರ್ತೀರಾ ಆ ಒಂದು ಹುದ್ದೆಗಳ ವರ್ಗೀಕರಣ ನೋಡಿಕೊಂಡು ನೀವು ಅಪ್ಲೈ ಮಾಡಬಹುದು. ಸೊ ಅದೇ ರೀತಿ ಪರಿಶಿಷ್ಟ ಜಾತಿ, ಅದೇ ರೀತಿ ಅಂಗವಿಕಲರಿಗೆ ಹುದ್ದೆಗಳ ವರ್ಗೀಕರಣ ಕೂಡ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ 2A, ಸಾಮಾನ್ಯ ಅರ್ಹತೆ, ಸೊ ಎಲ್ಲರಿಗೂ ಒಂದು ಹುದ್ದೆಗಳ ವರ್ಗೀಕರಣದ ಮೇಲೆ ಮೀಸಲಾತಿ ರೂಲ್ಸ್ಗಳನ್ನು ರೆಡಿ ಮಾಡಿದ್ದಾರೆ. ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಹತೆ, ಈ ಒಂದು ಹುದ್ದೆಗೆ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕಾಗಿರುತ್ತದೆ. ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಹೊಂದಿರತಕ್ಕದ್ದು. ಸೊ ಇದಕ್ಕೆ ಒಂದು 10th ಕ್ವಾಲಿಫಿಕೇಶನ್ ಅನ್ನು ಕೇಳಿದ್ದಾರೆ. ಅದೇ ರೀತಿ ಕನ್ನಡ ಓದಲು ಬರೆಯಲು ಗೊತ್ತಿರಬೇಕು, ಅದು ಕೂಡ ಒಂದು ಮ್ಯಾಂಡೇಟರಿ ಆಗಿದೆ. ಸೊ ಅದೇ ರೀತಿ ಇದರಲ್ಲಿ ಏಜ್ ವೈಸ್ ನೋಡೋದಾದ್ರೆ ವಯೋಮಿತಿ, ಸೊ ಕನಿಷ್ಠ 18 ವರ್ಷ ವಯೋಮಿತಿ ಇದೆ. ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇದೆ. ಸೊ ಪ್ರವರ್ಗ 2A, 2B, 3A, 3B ನವರಿಗೆ 38 ವರ್ಷ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅವರಿಗೆ 40 ವರ್ಷ ಇದೆ. ಓಕೆ, ಸೊ ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿ ವಿಧವೆಯವರಿಗೆ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಲಾಗಿದೆ. ಸೊ ಆಯ್ಕೆ ವಿಧಾನ ಕೂಡ ಒಂದು ಕೆಳಗಂಡ ನಿಯಮಗಳ ಅನುಸಾರ ಒಂದು ಆಯ್ಕೆ ವಿಧಾನ ನಡೆಸ್ತಾರೆ. ಸೊ ಆಯ್ಕೆ ಸಂದರ್ಶನ ಕೂಡ ಒಂದು ಇರುತ್ತೆ. ಸೊ ಅದು ಕೂಡ ಇಲ್ಲಿ ಆಯ್ಕೆ ಸಂದರ್ಶನ ಕೂಡ ನಡೆಸ್ತಾರೆ. ಸೊ ಆಯ್ಕೆ ಪಟ್ಟಿ ಸಂದರ್ಶನದಲ್ಲಿ ಪಡೆದ ಅಂಕಗಳು ಆಧಾರದ ಮೇಲೆ ಜ್ಯೇಷ್ಠತೆಯ ಅನುಸಾರ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಓಕೆ, ಸೊ ಇವರಿಗೂ ಕೂಡ ಒಂದು NSP ಪಿಂಚಣಿಯಲ್ಲಿ ಒಳಪಟ್ಟಿರ್ತಾರೆ ಯಾರು ಆಯ್ಕೆ ಆಗ್ತಾರೆ ಅವರು. ಸೊ ಇನ್ನೊಂದೇನಪ್ಪ ಅಂದ್ರೆ ಶುಲ್ಕಾವಧಿ 200 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗಿದೆ. ಸೊ 2A, 2B, 3A, 3B ಅವರಿಗೆ 100 ರೂಪಾಯಿ ಇದೆ. ಅಂಡ್ SC, ST ಪ್ರವರ್ಗವನ್ನು ವಿಕಲಚೇತನ, ಅಂಗವಿಕಲ ಅವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಫೀಸ್ನಲ್ಲಿ. ಸೊ ಹಾಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಸೂಚನೆಗಳನ್ನು ನೀವು ಕ್ಲೀನಾಗಿ ಓದ್ಕೊಂಡೆ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದು ನೋಟಿಫಿಕೇಶನ್ ಅನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಈ ಸೂಚನೆಗಳನ್ನು ಓದ್ಕೋಬಹುದು ಆರಾಮಾಗಿ. ಸೊ ಯಾಕಂದ್ರೆ ನಾನು ಈ ಎಲ್ಲ ಸೂಚನೆಗಳು ಓದ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಒಂದು ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅಂದರೆ, ಸೊ ನೋಡಿ ಒಂದು ಲಿಂಕ್ ಇದೆ, ಡೈರೆಕ್ಟ್ ಲಿಂಕ್ ಅವ್ರದ್ದು. ಸೊ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಒಂದು ಲಿಂಕಿಗೆ ನೀವು ಕ್ಲಿಕ್ ಮಾಡಿದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಪೇಜ್ಗೆ ನೀವು ಡೈರೆಕ್ಟ್ ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ಗೆ ಬರ್ತೀರಾ. ಸೊ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸೂಚನೆಗಳು ಇಮೇಜಸ್, ಸಿಗ್ನೇಚರ್ ಎಷ್ಟಿರಬೇಕು, ಇದಕ್ಕೆಲ್ಲ ಕ್ಲೀನಾಗಿ ಒಂದು ಸೂಚನೆಗಳನ್ನು ಓದ್ಕೊಂಡು, ಸೊ ನಂತರ ನೀವು ಇಲ್ಲಿ ಒಂದು ಸೂಚನೆಗಳನ್ನು ಓದ್ಕೊಂಡು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಒಂದು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಒಂದು ಇನ್ಸ್ಟ್ರಕ್ಷನ್ಸ್ನ ಕ್ಲೀನಾಗಿ ಓದ್ಕೊಂಡು, ಸೊ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕ್ಲೀನಾಗಿ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಸೊ ಕ್ಲಿಕ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಕೊಡ್ಬೇಕು. ಓಕೆ,
ಸೊ ಅಪ್ಲೈ ಅಂತ ಕೊಟ್ಟಿದ ಮೇಲೆ ಸೊ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಪೋಸ್ಟ್ ನೇಮು P1 ಅಂತ ಇದೆ. ಸೊ ಇಲ್ಲಿ ಪೋಸ್ಟ್ P1 ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಫಿಲಪ್ ಮಾಡಿ. ಸೊ ಎಲ್ಲ ನಿಮ್ಮ ಒಂದು ರಿಸರ್ವೇಷನ್ ಕೆಟಗರಿ ನೇಮು ಆ್ಯಂಡ್ SSLC ಮಾರ್ಕ್ಸ್ ಕಡೆ ಆಗಿ ಇಲ್ಲಿ ಯಾವ ಥರ ಇರುತ್ತೆ ಆ ಥರ ಒಂದು ನೇಮು, ಅದೇ ರೀತಿ ಕೋಟಾ ಅದರ್ಸ್ ಏಜ್ ರಿಲ್ಯಾಕ್ಸೇಷನ್ ಮೆರಿಟಿಯಲ್ ಸ್ಟೇಟಸ್ ಸಿಟಿಸನ್ ಆ ಥರ ಎಲ್ಲ ಫಿಲಪ್ ಮಾಡಿ. ಸೊ ನಂತರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಫಿಲಪ್ ಮಾಡಿ. ಸೊ ಅದಾದ ನಂತರ ಒಂದು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಡಿ. ಸೊ ನಂತರ ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ಒಂದು ಆಪ್ಷನ್ ಬರುತ್ತೆ. ಅದಾದ ನಂತರ ಒಂದು ನಿಮಗೆ OTP ಕೂಡ ಒಂದು ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTPಯನ್ನು ಎಂಟರ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಗೆ ನೀವು ಹೋಗ್ತೀರಾ. ಸೊ ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಒಂದು ವಿಧಾನವನ್ನು ಫಾಲೋ ಮಾಡಿಕೊಂಡು ನೀವು ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೊ ಈ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ಡೈರೆಕ್ಟಾಗಿ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು 23/3/2024 ಆಗಿರುತ್ತೆ. ಸೊ ಬಿಫೋರ್ ದಟ್ ನೀವು ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗ್ತದೆ ಬಿಫೋರ್ ದಿಸ್ ಡೇಟ್. ಓಕೆ, ಸೊ ಆ್ಯಂಡ್ ದೆನ್ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.